ಇಕೋಲಜಿ ಪರಿಸರ. ಹೊರಗಡೆ ವಾತಾವರಣದಲ್ಲಿ ನಾವು ಮರ ಕಡಿಬಾರ್ದು, ಪ್ರಾಣಿಗಳಿಗೆ ಹೊಡಿಬಾರ್ದು, ಯಾಕಂದರೆ ಪ್ರಕೃತಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಯಸ್ತೀವಿ. ಅದೇ ರೀತಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸಹ ಒಳಗಡೆ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಬರ್ತಾ ಇದೆ. ಅಂದರೆ ನಮ್ಮ ನಂಬಿಕೆ, ನಾವು ಹಣ ಮಾಡ್ತಾ ಇಲ್ಲ ಅಂದರೆ ನಮ್ಮ ಒಳಗಡೆ ನಂಬಿಕೆ ಏನಿದೆ, ಹಣ ಕೆಟ್ಟದ್ದು, ಜಾಸ್ತಿ ಹಣ ಅಪಾಯ ಅಂತ ನಮ್ಮ ಒಳಗಡೆ ನಂಬಿಕೆ ಬಿದ್ದಿದೆ. ನಾವು ಹೊರಗಡೆಯಿಂದ ಶ್ರೀಮಂತರಾಗಲಿಕ್ಕೆ ಬಯಸ್ತಾ ಇದ್ದೀವಿ. ಆದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ಅದು ಹಣನ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ನಮ್ಮ ಮೊದಲ ನಂಬಿಕೆನೇ ಹಣ ಕೆಟ್ಟದ್ದು ಆ ರೀತಿ ಇದೆ. ಅಂದರೆ ನಮ್ಮ ಒಳಗಡೆ ಇಂಟರ್ನಲ್ ಆಬ್ಜೆಕ್ಷನ್ ಇದೆ, ಯಾವುದೋ ಬೇಡದ ಫೀಲಿಂಗ್ಸ್ ಬಿದ್ದಿದೆ ಅಥವಾ ಬೇಡದ ವಿಚಾರ ನಂಬಿಕೆ ಬಿದ್ದಿದೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಇಂಟರ್ನಲ್ ವರ್ಲ್ಡ್ನ ಆಂತರಿಕ ಜಗತ್ತನ್ನು ಫೇಸ್ ಮಾಡೋಣ, ಎದುರಿಸೋಣ. ಅಲ್ಲಿ ಏನಿದೆಯೋ ಅದೇ ರೀತಿ ಅದನ್ನು ನೋಡೋಣ, ಏನು ಬದಲಾಯಿಸೋದು ಬೇಡ. ಯಾಕಂದರೆ ಎಷ್ಟು ಸಲ ಗಮನಿಸಿದರೆ ಕೆಲಸ ಆದ ಹಾಗೆ. ಈಗ ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆ ಇಳಿಯೋಣ. ಮೊದಲನೇದಾಗಿ ನೀವು ಎಷ್ಟು ಹಣ ಗಳಿಸಲಿಕ್ಕೆ ಬಯಸ್ತಾ ಇದ್ದೀರಾ, ನಿಮ್ಮ 2025ರ ಗುರಿ ಟಾರ್ಗೆಟ್ ಏನು, ಅದನ್ನು ಥಿಂಕ್ ಮಾಡಿ. ಅಂದರೆ ನಿಮ್ಮ ಈಗಿನ ಸ್ಥಿತಿ ಏನಿದೆ ನಿಮ್ಗೆ ಗೊತ್ತಿದೆ, ನೀವು ಎಷ್ಟು ಹಣ ಗಳಿಸ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಸ್ಥಿತಿ ಏನು ಎಲ್ಲ ನಿಮ್ಗೆ ಗೊತ್ತಿದೆ. ಅಂದರೆ ನೀವು ಯಥಾಸ್ಥಿತಿ ಸೆಲ್ಫ್ ಲಿಸ್ಟ್ ರೆಸಿಸ್ಟೆನ್ಸ್ ಝೋನಲ್ಲಿದ್ದೀರಾ. ಸೊ ನಾವು ನಮ್ಮ ಡಿಸೈರ್ ಸ್ಟೇಟ್ ಅಂದರೆ ನಮ್ಮ ಟಾರ್ಗೆಟ್, ನಮ್ಮ ಗುರಿ, ನಮಗೆ ಏನು ಬೇಕು, ಎಷ್ಟು ಬೇಕು ಅನ್ನೋದನ್ನು ಸ್ಪಷ್ಟ ಮಾಡ್ಕೊಳ್ಳೋಣ. ಈ ವರ್ಷ ನಾನು 50 ಲಕ್ಷ ಅಥವಾ 1 ಕೋಟಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ನೀವು ಕಣ್ಣು ಮುಚ್ಕೊಂಡು ಬೆನ್ನು ನೇರ ಇಟ್ಕೊಂಡು ನಿಮ್ಮ ಇಂಟರ್ನಲ್ ವರ್ಲ್ಡಲ್ಲಿ, ನಿಮ್ಮ ಆಂತರಿಕ ಜಗತ್ತಿನಲ್ಲಿ ನಿಮ್ಮ ಹತ್ರ 1 ಕೋಟಿ ಬಂದಿದೆ, ಏನು ಮಾಡ್ತಾ ಇದ್ದೀರಾ ಅದನ್ನು ಫೀಲ್ ಮಾಡಿ. ಆ ಇಮೇಜ್ನ ನೋಡಿ, ಆ ಸೌಂಡನ್ನ ಅನುಭವಿಸಿ. ನಿಮ್ಮ ಅವೇರ್ನೆಸ್ ಪೂರ್ತಿ ಕೆಳಗಡೆಯಿಂದ ಮೇಲ್ಗಡೆ ಹಾಗೆ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಒಳಗಡೆ ಏನು ನಡೀತಾ ಇದೆ, ಏನು ಫೀಲ್ ಬರ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡಿ. ನಿಮ್ಮ ಕೆಲಸ ಇಂಪ್ರೂವ್ಮೆಂಟ್ ಆಯಿತು, ಹಣದ ಹೊಳೆ ನಿಮ್ಮ ಹತ್ರ ಬಂತು, ಹರಿತು, ನಿಮ್ಮ ಹತ್ರ ನೀವು ಅಂದ್ಕೊಂಡಂತಹ ಅಮೌಂಟ್ ಬಂತು. ನಿಮ್ಮ ಫೀಲಿಂಗ್ ಏನು, ನಿಮ್ಮ ಭಾವನೆ ಏನು, ನಿಮ್ಮ ಇಮೇಜ್, ನಿಮ್ಮ ಹಾವಭಾವ, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಏನು, ಯಾವ ರೀತಿ ನೀವು ನಡ್ಕೊತಾ ಇದ್ದೀರಾ. ಖುಷಿ ಆಗ್ತಾ ಇದೆಯಾ, ಭಯ ಆಗ್ತಾ ಇದೆಯಾ, ಗಾಬರಿ ಆಗ್ತಾ ಇದೆಯಾ, ಇದು ನಿಮ್ಮ ಕೈಯಲ್ಲಿ ಸಾಧ್ಯನ ಆಗ್ತಾ ಇದೆಯಾ, ಏನಂತ ಇದೆ ನಿಮ್ಮ ಮನಸ್ಸು, ಅಬ್ಸರ್ವ್ ಮಾಡಿ. ಒಳಗಡೆಯಿಂದ ಮೋಟಿವೇಟೆಡ್ ಆಗ್ತಾ ಇದ್ದೀರಾ ಅಥವಾ ಡಿಮೋಟಿವೇಟ್ ಆಗ್ತಾ ಇದ್ದೀರಾ. ನಿಮ್ಮ ಪಿಕ್ಚರ್, ನಿಮ್ಮ ಚಿತ್ರ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆಯಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕಾಣಿಸ್ತಾ ಇದೆಯಾ. ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತಿದೆಯೋ ಅಥವಾ ಲೋ ಫೀಲ್ ಮಾಡ್ತಾ ಇದೆಯೋ. ಫೇಸ್ ಯುವರ್ ಸೆಲ್ಫ್. ಏನಾಗ್ತಾ ಇದೆ ಒಳಗಡೆ, ಏನು ನಡೀತಾ ಇದೆ. ನೀವೇನು ಚೇಂಜ್ ಮಾಡೋದು ಬೇಡ, ಏನಾಗ್ತಾ ಇದೆ ಅದನ್ನು ಅಡ್ರೆಸ್ ಮಾಡಿ, ಫೈಂಡ್ ಔಟ್ ಮಾಡಿ. ಭಯ ಆಗ್ತಾ ಇದೆಯಾ, ಎದೆ ಬಡ್ಕೋತಾ ಇದೆಯಾ, 1 ಕೋಟಿ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನಿಸ್ತಾ ಇದೆಯಾ, ಅಥವಾ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ, ಫೀಲ್ ಮಾಡಿ. ನಿಮ್ಮ ಚಿತ್ರನ, ನಿಮ್ಮ ಇಮೇಜ್ನ ಗಮನಿಸಿ. ಪೂರ್ತಿ ನಿಮ್ಮ ಪಿಕ್ಚರ್ ಕಾಣ್ತಾ ಇದೆಯಾ, ನಿಮ್ಮ ಮೂವಿ ಥರ ನಿಮ್ಮ ಜೀವನ ಕಾಣಿಸ್ತಾ ಇದೆಯಾ ನೋಡಿ. ನೀವು ಭಯ ಬೀಳ್ತಾ ಇದ್ದೀರಾ ಅಂದರೆ ನಿಮ್ಮ ಒಳಗಡೆ ಪರ್ಮಿಷನ್ ಸಿಗ್ತಾ ಇಲ್ಲ ಅಂತ ನೋಡಿ. ನಿಜವಾಗ್ಲೂ ಏನು ತಡೀತಾ ಇದೆ ಸರಿಯಾಗಿ ಗಮನಿಸಿ. ನಿಮ್ಮ ಒಳಗಡೆ ಸುತ್ತೋಡಿರಿ, ಎಲ್ಲಿ ಯಾವ ಫೀಲಿಂಗ್ ಬಿದ್ದಿದೆ, ಯಾವ ನಂಬಿಕೆ ಬಿದ್ದಿದೆ,
ಏನಾಗ್ತಾ ಇದೆ? ಹಣ ಅಂದರೆ ಯಾಕೆ ನಾನು ಭಯ ಬೀಳ್ತಾ ಇದ್ದೀನಿ? ನಾನು ಯಾಕೆ ಹಣನ ನನ್ನ ಹತ್ರ ಬರ್ಲಿಕ್ಕೆ ಬಿಡ್ತಾ ಇಲ್ಲ? ಹುಡುಕಿ ನೋಡಿ, ಅಬ್ಸರ್ವ್. ಎಲ್ಲಿ ಫೀಲಿಂಗ್ ಬಿದ್ದಿದೆ ವಿಸಿಟ್ ಮಾಡಿ, ಕೆಳಗಡೆಯಿಂದ ಮೇಲ್ಗಡೆ ಎಲ್ಲಿ ಏನು ನೋವು, ಯಾಕೆ ಹುಡುಕಿ. ಒಂದು ವೇಳೆ ನಿಮಗೆ ಖುಷಿ ಆಗ್ತಾ ಇದ್ದರೆ ಆ ಆಡಿಯೋನ ಕೇಳಿಸ್ಕೊಳ್ಳಿ, ಆ ಫೀಲಿಂಗ್ಸ್ನ ಅನುಭವಿಸಿ. ಅದೇ ನಿಮಗೆ ಒಳಗಡೆಯಿಂದ ಭಯ, ಗಾಬರಿ, ಎಕ್ಸೈಟಿ ಆಗ್ತಾ ಇದ್ದರೆ ಎಲ್ಲಾಗ್ತಾ ಇದೆ, ಯಾಕೆ, ಅದನ್ನು ನೋಡಿ. ಯಾಕಂದರೆ ನಮ್ಮ ನೋವು, ನಮ್ಮ ಆ್ಯಂಗ್ಸೈಟಿ ಏನೋ ಹೇಳಿಕ್ಕೆ ಬಯಸ್ತಾ ಇರ್ತದೆ, ಏನೋ ಒಂದು ನೆಗೆಟಿವ್ ಬಿಲೀಫ್ ಬಿದ್ದಿದೆ, ಅದನ್ನು ಸರಿ ಮಾಡು ಅಂತ ಹೇಳ್ತಾ ಇರ್ತದೆ. ಅದನ್ನು ಕೇಳಿ, ನೋಡಿ, ಗಮನಿಸಿ. ಒಂದು ಸಲ ನಿಮ್ಮ ಒಳಗಡೆಯಿಂದ ಆ ಪರ್ಮಿಷನ್ ಬಂತು ಅಂದರೆ, ಇದನ್ನು ನಿಮ್ಮ ಕೈಲಿ ಫೀಲ್ ಮಾಡಲಿಕ್ಕೆ ಆಗ್ತಾ ಇದೆ ಅಂದರೆ, ನಿಮಗೆ ಹೊರಗಡೆ ಅವಕಾಶಗಳು, ಆ ರೀತಿಯ ಜನಗಳು ನಿಮ್ಗೆ ಸಿಗ್ತಾರೆ. ಯಾಕಂದರೆ ನೀವು ಸಕ್ಸಸ್ಗಾಗಿ, ಸಮೃದ್ಧಿಗಾಗಿ, ಸಂಪತ್ತಿಗಾಗಿ ತಯಾರಾಗಿದ್ದೀರಾ ಅಂತ ಅರ್ಥ. ನೀವೀಗ ಅದೇ ಝೋನಲ್ಲಿ ಏನು ಮಾಡಬೇಕಂದ್ರೆ, ನಿಮಗೆ ಎಷ್ಟು ಹಣ ಬೇಕಂತ ನೀವು ನಿರ್ಧಾರ ಮಾಡಿದ್ದೀರೋ, 50 ಲಕ್ಷ, 1 ಕೋಟಿ, ನಿಮ್ಮ ಕೆಪಾಸಿಟಿಗೆ ತಕ್ಕ ಹಾಗೆ ನಿಮ್ಮ ಅಮೌಂಟನ್ನು ಬರೆದು ಕೆಳಗಡೆ ಪೇನ್ ಮತ್ತು ಗೇನ್, ಪೇನ್ ಮತ್ತು ಪ್ಲೆಷರ್ನ ಬರೀರಿ. ಪ್ರಾಮಾಣಿಕವಾಗಿ ನನಗೆ ಹಣ ಬಂದರೆ ನಾನೇನೇನು ಮಾಡ್ತೀನಿ, ಅಥವಾ ಯಾಕೆ ಮಾಡ್ತಾ ಇಲ್ಲ, ನೋವೇನು, ಅದೆಲ್ಲವನ್ನು ಬರೀರಿ. ನಿಮ್ಮ ನೋವಿನ ಕ್ವಾಲಿಟಿ ಜಾಸ್ತಿ ಇದೆಯೋ ಅಥವಾ ನಿಮ್ಮ ಖುಷಿಯ ಕ್ವಾಲಿಟಿ ಜಾಸ್ತಿ ಇದೆಯೋ ಅದ್ರ ಮೇಲೆ ನಿಮ್ಮ ವೆಲ್ತ್ ಕ್ವಾಲಿಟಿ ನಿರ್ಧಾರ ಆಗುತ್ತೆ. ನಿಮಗೆ 50 ಲಕ್ಷ ಬೇಕು ಅಥವಾ 1 ಕೋಟಿ ಬೇಕು ಅಂದರೆ ಯಾಕೆ ಬೇಕು, ಆ ಫೀಲಿಂಗ್ನ ಜನರೇಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗಿಂತ ನಿಮ್ಮ ಮಕ್ಕಳ ಮುಖ ಅಷ್ಟು ಚೆನ್ನಾಗಿ ಯಾರೂ ನೋಡಲ್ಲ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮ್ಮ ಫೀಲಿಂಗ್ ಏನೋ ಅದು ಬೇರೆ ಯಾರಿಗೂ ಆಗಲ್ಲ. ಹಾಗಾಗಿ ಆ ಫೀಲಿಂಗ್ನ, ಯಾಕೆ ನನಗೆ ದುಡ್ಡು ಬೇಕು, ಎಷ್ಟು ಬೇಕು ಅನ್ನೋದನ್ನು ನೀವೇ ಸ್ಪಷ್ಟವಾಗಿ ಬರೀರಿ. ನಿಮ್ಮ ಗುರಿ 2025ರಲ್ಲಿ ನನಗೆ ಇಷ್ಟು ಹಣ ಬೇಕು, 6 ತಿಂಗಳಿಗೆ ಇಷ್ಟು ಬೇಕು, 3 ತಿಂಗಳಿಗೆ ಇಷ್ಟು ಬೇಕು. ನೀವು ಮೈಲ್ ಸ್ಟೋನ್ನ ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಮೈಂಡು ಕನ್ಫರ್ಮ್ ಆಗುತ್ತೆ, ಹೌದು ನಾನು ಸರಿಯಾದ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿ. ನಿಮಗೆ ಸ್ಪೆಸಿಫಿಕ್ಕಾಗಿ ಇಷ್ಟು ಹಣ ಬೇಕು ಅಂತ ನೀವು ಡಿಸೈಡ್ ಮಾಡಿದಾಗ ನಿಮ್ಮ ಮೈಂಡ್ ಅದರ ಕಡೆ ಕೆಲಸ ಮಾಡ್ತದೆ.